ಯಾರು ಫೋನ್ ಕದ್ದಾಳಿಕೆ ಮಾಡಿದ್ರು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಸುಮ್ಮನೆ ಈಗ ವಿರೋಧ ಪಕ್ಷದವ್ರಿಗೆ ಏನಾದರೂ ಒಂದು ವಿಷಯ ಬೇಕು. ಈಗ ಏನೇನೋ ಸರ್ಕಾರ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದ್ರು. ಈಗ ಅದು ಅವ್ರು ಹೇಳಿದಂಗೆ ಯಾವುದು ಆಗಲಿಲ್ಲ. ಈಗ ಇನ್ಯಾವುದೋ ಒಂದು ಹುಟ್ಟಾಕೋದು. ಹಿಂದೇನೂ ಹೇಳಿದ್ರು. ಹಿಂದೇನೋ ಒಂದ್ಸತಿ ಹೋದ ವರ್ಷ ಯಾವಾಗ ಒಂದ್ಸತಿ ಇದೇ ರೀತಿಯಾಗಿ ಟೆಲಿಫೋನ್ ಕದ್ದಾಳಿಕೆ ಅಂತಕ್ಕಂಥ ಮಾತನ್ನ ಈಗೆಲ್ಲ ಹೇಳುವಂಥದ್ದು. ಗೃಹ ಸಚಿವರು ಅದಕ್ಕೆಲ್ಲ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ವಿರೋಧ ಪಕ್ಷದವ್ರ ಪಾಪ ಅವರ ಕೋಪಗಳು ಇವತ್ತೇನು ಅಮೆರಿಕ ದೇಶದ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಯಾವ ರೀತಿ ಶಿರಸಾ ತಲೆ ಬಾಚಿದ್ದು ಅವರ ಎಲ್ಲ ಷರತ್ತುಗಳಿಗೆ ಬೇಷರತ್ತಾಗಿ ಅವರು ಒಪ್ಕೊಂಡು ದೇಶದ ಮಾನ ಮರ್ಯಾದೆ ಯಾವ ರೀತಿ ಇವತ್ತು ಒಂದು ಘನತೆ ಗೌರವವನ್ನ ಯಾವ ರೀತಿ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಯಾರಿಗೂ ಉತ್ತರ ಕೊಡಲಿಕ್ಕಾಗ್ತಾ ಇದೆ. ಅದರಿಂದ ಅವರು ಅದನ್ನ ಜನರ ಗಮನ ಬೇರೆ ಕಡೆ ಎಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನಾದರೂ ಒಂದು ರೀತಿ ಹುಟ್ಟಾಗ್ತಕ್ಕಂಥದ್ದು ಬಿಜೆಪಿ ಅವರ ತಂತ್ರಗಾರಿಕೆ. ಅವರ ಜಾಯಮಾನ ಅದೇ ರೀತಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅವರ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವಂಥದ್ದಕ್ಕೆ ಈ ರೀತಿ ಬೇರೆ ಬೇರೆ ಅನವಶ್ಯಕ ವಿಚಾರಗಳನ್ನ ಮುಂದೆ ತರುವಂಥದ್ದು ಅಂತ ಪ್ರಮೇಯ ಒಂದು ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ಅವರಿದ್ದಾರೆ. ಜನ ಬಹುಶಃ ಇವತ್ತು ಎಲ್ರಿಗೂ ಮಾಹಿತಿಗಳನ್ನು ನೋಡಿ ಇವತ್ತು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಅದೇ ಪ್ರಧಾನಮಂತ್ರಿಗಳನ್ನ ಹೊಗಳ್ತಾ ಇದ್ರು, ಅವರ ನಿರ್ಧಾರಗಳನ್ನ ಮೆಚ್ಕೊಳ್ತಾ ಇದ್ರು, ಅವರೆಲ್ಲ ಟೀಕೆ ಟಿಪ್ಪಣಿಗಳನ್ನ ಇವತ್ತು ಎಲ್ಲರಿಗೂ ಅರ್ಥ ಆಗ್ತಿದೆ. ವಸ್ತುಸ್ಥಿತಿ ಏನು, ಬರೀ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಚುನಾವಣೆಗಳನ್ನ ನಡೆಸುವಂಥದ್ದು, ಸಮಾಜವನ್ನ ವಿಂಗಡಣೆ ಮಾಡುವಂಥದ್ದು ಎಲ್ಲ ಬಹಳ ದಿವಸ ಬಗೆಯಲ್ಲ. ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಗೌರವವಾಗಿ ಬದುಕುವಂಥದ್ದಕ್ಕೆ ಉದ್ಯೋಗ, ಒಂದು ಶಾಂತಿಯಿಂದ ನೆಲೆಸ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಸಮಾಜ. ಇವತ್ತು ಜನ ಅದನ್ನ ಕೇಳ್ಕೊಳ್ತಾರೆ. ಯಾವುದೇ ಜಾತಿ ಧರ್ಮ ಮತ್ತೊಂದು ಅಂತಕ್ಕಂಥದ್ದು ಬಹುಶಃ ಯಾರಿಗೂ ಅದು ಬಹಳ ಪ್ರಮುಖವಾದಂತ ವಿಚಾರ ಅಲ್ಲ. ಇವತ್ತು ನಮ್ಮ ಜಾತಿಗಳ ಬಗ್ಗೆ ನಮ್ಗೆ ಅಭಿಮಾನ ಇರ್ತದೆ, ಗೌರವ ಇರ್ತದೆ. ಇವತ್ತು ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಅದರಿಂದ ಇದೆಲ್ಲ ಅವರ ಪ್ರಯತ್ನದ ಭಾಗ. ಸರ್, ಡಿ ಕೆ ಶಿವಕುಮಾರ್ ಯಾವ